ಪ್ರತಿಭಟನೆ ಯಾಕೆ ಅಂದ್ರೆ ಮೇಡಮ್ ನಮ್ಮ ಜಮೀನಿನ ಅನ್ಯಾಯ ಮಾಡ್ತಾ ಇದ್ರೆ ನಾವು ಹೋರಾಟ ಮಾಡಿದ್ದು ಹೋರಾಟಗಾರರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ನಮ್ಮ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಿ ಮಕ್ಕಳೇರಿದು ನೋಡಿ ಮೇಡಮ್ ಇದು ಕೊಟ್ಟು 2024 ಕೊಟ್ಟಿರೋದು ಇಲ್ಲಿವರೆಗೂ ಕೂಡ ಕನಿಷ್ಠ ಪಕ್ಷ ಅರ್ಜಿ ನಿಶ್ಚಿತ ಪಡಿಸೋಕ್ಕಾಗಿಲ್ಲ ಅಂದರೆ ಇವರು ದಲಿತ ಇಲ್ಲ ಮೇಡಮ್ ಎಷ್ಟು ಮೀಟಿಂಗಲ್ಲಿ ಮಾತಾಡಿದ್ದಾರೆ ಅವನು ತಹಸೀಲ್ದಾರ್ ಸ್ಪಂದಿಸ್ತಾನೆ ಇಲ್ಲ ಅಂದರೆ ಇನ್ನು ಎಷ್ಟು ಮೀಟಿಂಗ್ ಮಾಡಿ ನಾವಿಲ್ಲಿ ವಾಲ್ಮೀಕಿ ಭವನಕ್ಕೆ ಯಾವುದಕ್ಕೆ ಬಡಗಟ್ಟಿನಲ್ಲಿ ಒಂದು ಕನಿಷ್ಠ 10 ಗುಂಟೆ ಜಮೀನು ಮಂಜೂರು ಮಾಡೋಕ್ಕಾಗಲ್ಲ ಅಂದರೆ ಪದೇ ಪದೇ ವಾಲ್ಮೀಕಿ ಜಯಂತಿ ಬರ್ತಾ ಇದ್ದೀವಿ ಎಷ್ಟು ಅರ್ಜಿ ಕೊಡೋಣ ಇವ್ರಿಗೆ ಮೇಡಮ್ ನಾವು ಮನವಿ 10 ಕೊಟ್ಟಿದ್ದೀವಿ 10ರಲ್ಲಿ ಒಂದು ರಾಮಚಂದ್ರ ಬಿಡಿ ಮೇಡಮ್ ತಹಸೀಲ್ದಾರ್ ಅವ್ರ ಆಫೀಸ್ಗೆ ಬರಲ್ಲ ನೀವು ಅದಕ್ಕೆ ಕ್ರಮ ವಹಿಸಿ ಮೇಡಮ್ ಆಫೀಸ್ಗೆ ಬರಲ್ಲ ಯಾವಾಗೂ ಆ ಮೀಟಿಂಗ್ಗೆ ಯಾವಾಗೂ ಸಭೆಗೆ ಯಾವಾಗೂ ಸ್ಪಾಟ್ ಆಫೀಸ್ ಇರೋದೇನಕ್ಕೆ ತಹಸೀಲ್ದಾರ್ ಅವ್ರಿಗೆ ಏನಕ್ಕೆ ತಹಸೀಲ್ದಾರ್ ಚೇಂಬರ್ ಬರ್ಬೇಕಂತ ಹೇಳಿರೋದು ಎಷ್ಟು ಕೋರ್ಟ್ಗಳು ದಿನ ಪೆಂಡಿಂಗ್ ಆಗುತ್ತೆ ಎಷ್ಟು ಕೋರ್ಟ್ಗಳು ಮುಂದೂಡ್ತವೆ ಯಾರೇ ಸಾರ್ವಜನಿಕರು ಮಾತಾಡಿದ್ರೆ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಬಿಡ್ತಾರ ತಿಮ್ಮಣ್ಣ ಮಂಗಸಂದ್ರ ತಿಮ್ಮಣ್ಣದು ಸ್ಪೆಸಿಫಿಕ್ ಆಗಿ ಅವತ್ತಿಗೆ ಮಾತ್ರ ನೋಟಿಸ್ ಕೊಟ್ಟರೆ ಊರು ತುಕ್ಕು ಜಾರಿ ಬೇಕಾದ್ರೆ ತಿಮ್ಮಣ್ಣನಿಗೆ ಮಾತ್ರ ನೋಟಿಸ್ ಕೊಡ್ಬೇಕಾ 2 ಕಿಲೋಮೀಟರ್ ಉದ್ದದಲ್ಲಿ ಬೇರೆ ಯಾರಿಗೂ ನೋಟಿಸ್ ಕೊಡಲ್ವಾ ನಮ್ಮ ಸಮಾಜನ ಗಮನ ಮಾಡ್ತಾ ಇದ್ದಾರೆ ಅವರು ದಯಮಾಡಿ ಅವ್ರಿಗೆ ಹೇಳಿ ಈ ಊರು ಬಿಟ್ಟು ಹೋಗ್ಲಿ 76-75 ಅವ್ರಿಗೆ ಹಕ್ಕುಪತ್ರ ವಿತರಣೆ ಆಗಿರುತ್ತೆ ಅವ್ರ ಹೆಸರಲ್ಲಿ ಇರುತ್ತೆ ಮತ್ತು 2024 23-24 ಹಕ್ಕುಪತ್ರ ಅದೇ ಜಮೀನಲ್ಲಿ 115 ಅಟ್ರಾಸಿಟಿ ಕಂಪ್ಲೇಂಟ್ ನರಸಾಪುರ ಸರ್ವೆ ರಿಪೋರ್ಟ್ ಕೊಡ್ತಾರೆ ಅದೆಲ್ಲ ಅನಧಿಕೃತ ಆದರೂ ಇನ್ನೂ ಫೈಲ್ ಇಲ್ಲಿ ಸರ್ವೆ ರಿಪೋರ್ಟ್ ಎಲ್ಲ ದುಡ್ಡು ಕೊಟ್ಟರೆ ಕಷ್ಟ ದುಡ್ಡು ಕೊಟ್ಟರೆ ಎಲ್ಲ ಕೆಲಸ ಆಗೋದು ಕೆಲಸಗಳಿದೆ ನನ್ನ ಗಮನಕ್ಕೆ ತಗೊಳ್ತದೆ ನಾನು ಆಯ್ತಾ ಮೊನ್ನೆ ನಮ್ಮ ಏನಣ್ಣ ನೀವೆಲ್ಲ ಧರಣಿ ಕೊಟ್ಟಾಗ ಅದೇ ಮಾಡಿದ್ವಲ್ವಾ ನಾವು ನೀವೇ ತಾನೆ ಆಗಸ್ಟ್ನಿಂದ ಇಲ್ಲಿವರೆಗೂ ತಹಸೀಲ್ದಾರ್ ಅವರು ಮಾಡಿರುವ ಎಲ್ಲ ನ್ಯಾಯಾಲಯದ ಆದೇಶಗಳನ್ನು ಪ್ರಾದೇಶಿಕ ಆಯುಕ್ತರಿಗೆ ವಹಿಸಲೇಬೇಕು ಬೇಕೇ ಬೇಕು ಹಿಡುವಳಿ ಜಮೀನಿನ ದಲಿತರ ಹಿಡುವಳಿ ಜಮೀನಿನಲ್ಲಿ ಬೇರೆಯವರಿಗೆ 94CC ಕೊಟ್ಟಿರುವ ತಾಲೂಕು ಅಧಿಕಾರಿಗೆ ಧಿಕ್ಕಾರ ಹಿಡುವಳಿ ಜಮೀನಿನಲ್ಲಿ ಬೇರೆಯವರಿಗೆ 94CC ಕೊಟ್ಟಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಧಿಕ್ಕಾರ ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ
ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಹಶೀಲ್ದಾರ್ ನ್ಯಾಯಾಲಯದ ಪ್ರಕರಣವನ್ನು ಆಯುಕ್ತರಿಂದ ಕೂಡಲೇ ತನಿಖೆ ಆಗಬೇಕು. ಬೇಕೇ ಬೇಕು, ಬೇಕೇ ಬೇಕು. ದಲಿತ ವಿರೋಧಿ ಕೋಲಾರ ತಹಶೀಲ್ದಾರ್ಗೆ ಕೋಲಾರ ತಾಲೂಕಿನ ತಹಸೀಲ್ದಾರ್ ಅವರಾಗಿರ್ತಕ್ಕಂಥ ಗೌರವಾನ್ವಿತ ನಯನಾ ಮೇಡಮ್ ಅವರ ಮೇಲೆ 2024 ಆಗಸ್ಟಲ್ಲಿ ಬಂದಿರತಕ್ಕಂಥ ನಯನಾ ಮೇಡಮ್ ಅವರು RRT ಕೇಸಸ್ಸು ಮತ್ತು RRT ತಿದ್ದುಪಡಿ LND ಸಾಗುವಳಿ ಚೀಟಿ ಸೇರಿದಂತೆ ವಿವಿಧ ರೀತಿಯ ನ್ಯಾಯಾಲಯದಲ್ಲಿರ್ತಕ್ಕಂಥ ಆದೇಶಗಳನ್ನು ಮಾಡಿದ್ದಾರೆ. ಈ ಎಲ್ಲ ಆದೇಶಗಳಲ್ಲೂ ಕೂಡ ನ್ಯಾಯಸಮ್ಮತವಾದ ಆದೇಶಗಳನ್ನು ಮಾಡಿರೋದ್ರಿಂದ ನ್ಯಾಯದ ವ್ಯತಿರಿಕ್ತವಾಗಿ ಆದೇಶಗಳನ್ನು ಮಾಡಿದ್ದಾರೆ. ಇವೆಲ್ಲವನ್ನೂ ಕೂಡ ಗೌರವಾನ್ವಿತ ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಆಮ್ಲಾ ವಿಶ್ವಾಸರವರು ಸಮಗ್ರ ತನಿಖೆ ನಡೆಸಬೇಕಂತಕ್ಕಂಥದ್ದು ನಮ್ಮ ಆಗ್ರಹ. ಜೊತೆಗೆ ರಾಮಚಂದ್ರ ಗ್ರಾಮದ ಹಿಡುವಳಿ ನಂಬರ್ 158 ಏಕೆ ಮುನಿಗ ಅಂತಕ್ಕಂಥವ್ರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನಿನಲ್ಲಿ ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರಿಗೆ 94CC ಕೊಟ್ಟು ನಮ್ಮ ಭೂಮಿಯನ್ನು ಕಬಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಎರಡನೇದಾಗಿ ಅರಬ್ಬಿ ಕೊತ್ತೂರು ಮತ್ತು ಮಡೇರಳ್ಳಿಯ ಸರ್ವೆ ನಂಬರ್ಗಳಲ್ಲಿ ಇವತ್ತು ಬೈಪಾಸ್ನಲ್ಲಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಜಮೀನನ್ನು ವಿವಿಧ ರೀತಿಯ ಆದೇಶಗಳನ್ನು ಮಾಡಿ ಅಲ್ಲೂ ಕೂಡ ಲೋಪಗಳನ್ನು ಎಸಗಿದ್ದಾರೆ. ನಾವು 1 ವಾರಗಳ ಕಾಲ ಗೌರವಾನ್ವಿತ AC ಮೇಡಮ್ ಅವರಿಗೆ ಮನವಿ ಕೊಟ್ಟು ಹೇಳಿದ್ದೇವೆ. 1 ವಾರಗಳೊಳಗಡೆ ತನಿಖೆ ನಡೆದಿಲ್ಲ ಅಂದರೆ ನಾವು ಏನೇನು ಆರೋಪ ಮಾಡ್ತಾ ಇದ್ದೀವಿ ಎಲ್ಲವನ್ನೂ ಕೂಡ ದಾಖಲೆಗಳ ಸಮೇತ 100 ಜನ ಹೋಗಿ RC ಕಚೇರಿಗೆ ಪ್ರತಿಭಟಿಸಿ RC ಅವರಿಗೆ ಮನವಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಆಮೇಲೆ ಮಂಗಸಂದ್ರದಲ್ಲಿ ತಿಮ್ಮಣ್ಣ ಅಂತಿದ್ದಾರೆ, ಅದು ಗ್ರಾಮ ನಕ್ಷೆ ಅಂತೇಳಿ ಹೇಳ್ತಾರೆ. ಗ್ರಾಮ ನಕ್ಷೆ ಇದ್ದರೆ 2 ಕಿಲೋಮೀಟರ್ ಉದ್ದಕ್ಕೂ ತಿಮ್ಮಣ್ಣನ ಜಮೀನು ಇರೋದಿಲ್ಲ. ತಿಮ್ಮಣ್ಣ ಜಮೀನು ಇರ್ತಕ್ಕಂಥದ್ದು ಕಡೆಯಲ್ಲಿದ್ದರೆ ಮೊದಲನೇವ್ರಿಗೆ ನೋಟಿಸ್ ಕೊಡ್ತೀರಾ, ತಿಮ್ಮಣ್ಣನಿಗೆ ನೋಟಿಸ್ ಕೊಟ್ಟಿದ್ದಾರೆ ಒತ್ತುವರಿ ಆಗಿದೆ ಅಂತ. ಇದು ನಮ್ಮ ಸಮುದಾಯದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಪಿತೂರಿ, ದಲಿತ ಸಮುದಾಯದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಪಿತೂರಿ. PTCLನ ಪ್ರಕರಣಗಳು ಕೂಡ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ದಾಖಲೆಗಳ ಸಮೇತ ನಾವು RC ಕಚೇರಿಯನ್ನು ತಲುಪ್ತೇವೆ, ಅವ್ರಿಗೆ ಮನವಿ ಪತ್ರ ಕೊಡ್ತೇವೆ. ಹೋರಾಟ ನಿರಂತರವಾಗಿರ್ತೈತೆ. ಕೋಲಾರ ತಹಸೀಲ್ದಾರ್ ನಯನಾ ಮೇಡಮ್ ಅವರನ್ನು ಇಲ್ಲಿಂದ ಹಟಾವು ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನು ಕೇಳಬೇಕು, ನಾವು ಯಾವತ್ತೂ ಕೂಡ ಜನಗಳ ಧ್ವನಿಯಾಗಿ ಬರ್ತಕ್ಕಂಥವ್ರು. ನಾವು ಯಾವಾಗ ಬಂದರೂ ಕೂಡ ನಮಗೂ ಸಿಗಲ್ಲ, ಫೋನ್ಗೂ ಸಂಪರ್ಕಕ್ಕೆ ಬರಲ್ಲ. ಸಾರ್ವಜನಿಕರು ಸದಾ ನಮಗೆ ಇಲ್ಲಿ ಬಂದು ಕೂತ್ಕೊಂಡ್ಮೇಲೆ 100 ಜನ ಬಂದು ಹೇಳಿದ್ರು, ಸರ್ ಬರೋದೇ ಇಲ್ಲ, ಯಾವಾಗ ಕೇಳಿದ್ರು ಕೋರ್ಟು ಅಂತಾರೆ. ಕೋರ್ಟು ದಿನ 30 ದಿನ ಕೋರ್ಟಲ್ಲಿ ಇರುವಾಗಿದ್ದರೆ ಇವ್ರು ತಹಸೀಲ್ದಾರ್ ಕೆಲಸ ಯಾಕೆ ಮಾಡಬೇಕು? ತಹಸೀಲ್ದಾರ್ಗೆ ಒಬ್ಬ ಕೋರ್ಟ್ಗೆ ಒಂದು ತಹಸೀಲ್ದಾರ್ ಅವರನ್ನು ನೇಮಕ ಮಾಡಿಬಿಡ್ಲಿ ಸರ್ಕಾರ. ಇವ್ರನ್ನ ಬೇರೆ ಕಡೆ ಇವ್ರ ಪಾಪ ಇವ್ರಿಗೊಂದು ಉದ್ಯೋಗ ಕೊಡಲಿ, ಅವ್ರಿಗೊಂದು ಉದ್ಯೋಗ ಕೊಡಲಿ. ಸಾರ್ವಜನಿಕರಿಗೆ ಸಿಗಬೇಕಂತಕ್ಕಂಥ ಉದ್ದೇಶದಿಂದ ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿ AC ರೂಮ್ ಮಾಡಿ ಗ್ರೀನಿಂಗ್ ಪಿನ್ ಕೊಟ್ಟು ಆಳು ಕಾಳು ಡೆಪ್ಟಿ ತಹಸೀಲ್ದಾರು RIಗಳು ROಗಳು ಎಲ್ಲ ನಿಮ್ಗೇನು ಕೊಟ್ಟಿರೋದು, ನೀವು ಕಚೇರಿಯಲ್ಲಿ ಕೂತ್ಕೊಂಡು ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ. ಯಾವಾಗ ಕೇಳಿದ್ರು ನಾನು ಸ್ಪಾಟ್ ಮಾಜರನ್ನು ನಾವು ಆ ಕಡೆ ಹೋಗಿದ್ದೀವಿ ಈ ಕಡೆ ಹೋಗಿದ್ದೀವಿ. ಈ ರೀತಿಯ ಬೇಜವಾಬ್ದಾರಿತನ ಸಾರ್ವಜನಿಕ ವಲಯದಲ್ಲಿ ಭಾಳ ದಿಗ್ಭ್ರಮೆಯನ್ನು ಮೂಡಿಸಿದೆ. ಈ ಕೂಡಲೇ ತಹಸೀಲ್ದಾರ್ ಅವರನ್ನು ಈ ತಾಲೂಕಿನಿಂದ ಬಿಡುಗಡೆ ಮಾಡಬೇಕಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.